ರಾಜ್ಯಾದ್ಯಂತ ದ್ವಿತೀಯ ಪಿಯು ಪರೀಕ್ಷೆ ಮಾರ್ಚ್ 17ರವರೆಗೂ ಸಹ ನಡೆಯಲಿದೆ. ದ್ವಿತೀಯ ಪಿಯು ಪರೀಕ್ಷೆ ಬೆಳಗ್ಗೆ 10ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪಿಯುಸಿ ಎಕ್ಸಾಮ್ಸ್ಗಳು ನಡೆಯಲಿದೆ. ಸೊ ಇವತ್ತಿನಿಂದ ರಾಜ್ಯಾದ್ಯಂತ ಸೆಕೆಂಡ್ ಪಿಯು ಪರೀಕ್ಷೆ ದ್ವಿತೀಯ ಪಿಯು ಪರೀಕ್ಷೆ ಆರಂಭವಾಗ್ತಾ ಇದೆ. ಮಾರ್ಚ್ 17ರವರೆಗೂ ಸಹ ಪರೀಕ್ಷೆಗಳು ನಡೆಯಲಿದೆ. ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಪರೀಕ್ಷೆಗಳು ನಿಗದಿಯಾಗಿದೆ. ಇನ್ನು 7,10,363 ವಿದ್ಯಾರ್ಥಿಗಳು ಈ ಬಾರಿಯ ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ 6,46,801 ಹೊಸ ವಿದ್ಯಾರ್ಥಿಗಳಿದ್ದಾರೆ. ಇನ್ನು ಪುನರಾವರ್ತಿತ ವಿದ್ಯಾರ್ಥಿಗಳು 50,540 ಇದ್ದಾರೆ. ಟೋಟಲ್ 7,10,363 ವಿದ್ಯಾರ್ಥಿಗಳು ಇವತ್ತು ಎಕ್ಸಾಮನ್ನು ಬರೀತಾ ಇದ್ದಾರೆ. 13,022 ಖಾಸಗಿ ಅಭ್ಯರ್ಥಿಗಳು ಪಿಯು ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡಿದ್ದಾರೆ. 1,217 ಕೇಂದ್ರಗಳಲ್ಲಿ ಪಿಯುಸಿ ಪರೀಕ್ಷೆ ಇವತ್ತು ಆರಂಭವಾಗ್ತಾ ಇದೆ. ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ದ್ವಿತೀಯ ಪಿಯುಸಿ ಪರೀಕ್ಷೆಯನ್ನು ನಡೆಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ. ಬಿಗಿ ಬಂದೋಬಸ್ತನ್ನು ಕೈಗೊಳ್ಳಲಾಗಿದೆ. ವಿದ್ಯಾರ್ಥಿಗಳಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ಬಹಳ ಸುಗಮವಾಗಿ ಯಾವುದೇ ಅಡ್ಡಿ ಆತಂಕಗಳು ಸಮಸ್ಯೆಗಳು ಇಲ್ಲದೆ ಆರಾಮಾಗಿ ಹೋಗಿ ಪರೀಕ್ಷೆಯನ್ನು ಬರೀಲಿಕ್ಕೆ ಬೇಕಾಗಿರ್ತಕ್ಕಂಥ ವ್ಯವಸ್ಥೆಯನ್ನು PU ಬೋರ್ಡ್ ಮಾಡಿಕೊಂಡಿದೆ. ಸೊ ಆರ್ಮ್ಯಾಕ್ಸ್ ವತಿಯಿಂದ ವಿದ್ಯಾರ್ಥಿಗಳಿಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ಎಕ್ಸಾಮ್ ಬರೀರಿ. ಯಾಕೆಂದರೆ SSLC ಮತ್ತು PUC ಭವಿಷ್ಯದ ನಿರ್ಣಾಯಕ ಘಟ್ಟ, ನಮ್ಮ ಎಜುಕೇಷನ್ನ ನಿರ್ಣಾಯಕ ಘಟ್ಟ. ಸೊ ಹಾಗಾಗಿ ವಿದ್ಯಾರ್ಥಿಗಳು ತುಂಬ ರಿಸ್ಕನ್ನು ತಗೊಳ್ಳದೆ, ಏನೇನೇನೇನೋ ಮೈಂಡಿಗೆ ತುಂಬ ಒತ್ತಡವನ್ನು ಹಾಕಿಕೊಳ್ಳದೆ, ತಾವೇನು 1 ವರ್ಷಗಳ ಕಾಲ ಅಭ್ಯಾಸ ಮಾಡಿದ್ದೀರಿ, ಓದಿದ್ದೀರಿ, ಅದನ್ನು ಆರಾಮಾಗಿ ಹೋಗಿ ಎಕ್ಸಾಮನ್ನು ಬರೀರಿ ಅನ್ನುವಂಥ ಒಂದು ಆಶಾಭಾವನೆ. ಸೊ 7,10,363 ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಮತ್ತು PU ಬೋರ್ಡ್ ಸಹ ಅಷ್ಟೇ ಬಹಳ ಪಾರದರ್ಶಕವಾಗಿ ಎಕ್ಸಾಮ್ಸನ್ನು ನಡೆಸಬೇಕು ಅಂತ. ಯಾಕಂದರೆ ಕೆಲವೊಂದು ಗೊಂದಲಗಳು ನಿರ್ಮಾಣ ಆಗುತ್ತೆ. ಇದು ಬಹಳ ಸೂಕ್ಷ್ಮ ವಿಚಾರ ವೀಕ್ಷಕರೇ, ವಿದ್ಯಾರ್ಥಿಗಳ ಭವಿಷ್ಯದ ವಿಚಾರ ಆಗಿರೋದ್ರಿಂದ ಯಾವುದೇ ಗೊಂದಲಗಳು ನಿರ್ಮಾಣ ಆಗಬಾರ್ದು. ಲೈಟಾಗಿ ಒಂದು ಸ್ವಲ್ಪ ಕನ್ಫ್ಯೂಷನ್ ಆಗಿದೆ ಅನ್ನುವ ಸುದ್ದಿ ಹೊರಗಡೆ ಬಂದರೂ ಸಹ ವಿದ್ಯಾರ್ಥಿಗಳ ಪೋಷಕರು ಪ್ಯಾನಿಕ್ ಆಗ್ತಾರೆ. ಸೊ ಹಾಗಾಗಿ ಅದು ಯಾವುದೂ ಆಗಬಾರ್ದು ಅನ್ನೋದರ ನಿಟ್ಟಿನಲ್ಲಿ PU ಬೋರ್ಡ್ ಬೇಕಾಗಿರ್ತಕ್ಕಂಥ ಸರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿದೆ.